भारत न्यूज में आपका स्वागत है। आज की ताजा खबर देखिए। ವಿಜಯಪುರ ನಗರದ ಭೂತ್ನಾಳ ಕೇರಿಯಲ್ಲಿ ನಡೆದ ಈ ದುರಂತ ಅತ್ಯಂತ ಶೋಕದಾಯಕವಾಗಿದೆ. ಒಂದೇ ಕುಟುಂಬದ 6 ಮಂದಿ ಪ್ರಾಣ ಕಳೆದುಕೊಂಡಿರುವುದು ತೀವ್ರ ಆಘಾತಕಾರಿ ಸಂಗತಿಯಾಗಿದೆ. ಘಟನೆಯ ಪ್ರಮುಖ ವಿವರಗಳು. ಸ್ಥಳ: ಭೂತ್ನಾಳ ಕೇರಿ, ವಿಜಯಪುರ. ಸಂತ್ರಸ್ತರು: ತರ್ವೀದ್ ಹಾಗೂ ಅವರ ಕುಟುಂಬದ 6 ಮಂದಿ ಸದಸ್ಯರು. ತನಿಖೆ: ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿರುವ ವಿಜಯಪುರ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಾವು ನೋವಿಗೆ ನಿಖರ ಕಾರಣ ಏನೆಂಬುದನ್ನು ತಿಳಿಯಲು ಸಮಗ್ರ ತನಿಖೆ ಆರಂಭಿಸಿದ್ದಾರೆ. ವಿಜಯಪುರ ಪೊಲೀಸರ ತನಿಖೆಯ ಅಧಿಕೃತ ವರದಿ ಮತ್ತು ಹೆಚ್ಚಿನ ವಿವರಗಳು ಶೀಘ್ರವೇ ಹೊರಬರಬೇಕಿದೆ. ಎಲ್ಲಿಯವರು ಏನು ಗೊತ್ತಾಗಿದೆ? ಎಷ್ಟು ಜನ ಅದು ಏನೋ ಗೊತ್ತಾಗಿದೆ. 6 ಜನ ಅದಾರೆ. ಯಾಕೆ ಆಚೆ ಕಡೆ ಬಿದ್ದಾವೆ ಈಚೆ ಕಡೆ ಬಿದ್ದಾರೆ ಅದೇನು ಗೊತ್ತಾಗಿಲ್ಲ ಸರ್. ಕಡೆಗೆ ಈ ದಂಡಿ ಗೊತ್ತಾಗ್ಯಾವ ಸರ್. ಎಲ್ಲ ಮೀನು ಇದು ಮೇನ ಎಲ್ಲ ಇಂಜೂರಿ ಆಗ್ಯಾವ ಸರ್. ಏನಾದೆಲ್ಲ ಬಾಡಿ ಇಂಜೂರಿ ಆಗಿದೆ ಸರ್. ಎಲ್ಲ ಪೊಲೀಸರು ಬಂದು ತೆಗೆದ್ರು. ಪೊಲೀಸರು ತನಿಖೆ ಮಾಡಕತ್ತಾರೆ ಸರ್. ಒಟ್ಟು ಒಂದೇ ಬಿದ್ದಿದ್ದ ಬೇರೆ ಬೇರೆ ಕಡೆ ಬಂದಿದ್ದೆ. ಅಲ್ಲೇ ಒಂದು 10 ಫೀಟ್ ಅದು ಹಿಂಗೆ ಉತ್ತರ ಸಿಗುತ್ತೆ ಸರ್. 20 ಫೂಟ್ ಮತ್ತೇನಿಲ್ಲ ಅಷ್ಟೇ. ಸಣ್ಣ ಅದಾರ ಸರ್ ಅಲ್ಲಿ. ನಿಮ್ಮ ಹೆಸರೇನು? ಸಂತೋಷ್ ಜಾಧವ್ ಸರ್. ಓಕೆ ಸರ್. ಕೆರೆಗೆ ವಾಕಿಂಗ್ ಬರ್ತೀವ್ರಿ ದಿವಸ. ಇಲ್ಲಿ ವಾಕಿಂಗ್ ಮಾಡೋ ಹೊತ್ನ್ಯಾಗ ಮ್ಯಾಲ್ಗಡೆ ಶವಗಳು ತೀರಾಡಾಗತ್ತಿದ್ದೀವಿ. ಅದಕ್ಕೆ ಅಲ್ಲಿ ಹೋಗಿ ಸನೀಪ್ ನೋಡಿದೇವ್ರಿ. ಒಂದು ತಾಯಿ ಇತ್ತು ಮತ್ತೆ ಉಳ್ಕಿದೆಲ್ಲ ಮಕ್ಕಳಿದ್ರು. ಆಮೇಲೆ ಇವರೆಲ್ಲರೂ ಮೇಲೆ ತೇಲಾಡತ್ತ ನೋಡಿ ಪೊಲೀಸರಿಗೂ ಫೋನ್ ಮಾಡಿ ಹೇಳಿದೇವ್ರಿ. ಪೊಲೀಸರಿಗೆ ಫೋನ್ ಮಾಡಿ ಹೇಳೋಣ. ಇಲ್ಲಿ ಬರುವಾಗ 4-5 ಜನ ನಾವು ಅಷ್ಟೇ ಇದ್ದೀವ್ರಿ ವಾಕಿಂಗ್ ಮಾಡೋ ಟೈಮಿಗೆ. ನೋಡಿ ಪೊಲೀಸರಿಗೆ ಫೋನ್ ಮಾಡೋಣ, ಪೊಲೀಸರಿಗೆ ಹೇಳೋಣ. ಪೊಲೀಸರು ಬಂದು ಶವಗಳೆಲ್ಲ ಹೊರಗೆ ತೆಗ್ದಾರ್ರಿ. ಇವರೆಲ್ಲರೂ ತೊರಿದವ್ರಂತ ಪೊಲೀಸರಿಂದ ಮಾಹಿತಿ ಬಂದೈತಿ. ಎಲ್ಲಿಂದ? ಎಲ್ಲ ತಾಯಿ ಇದ್ದಾರೆ, ಉಳ್ಕಿದವರೆಲ್ಲರೂ ಮಕ್ಕಳಿದ್ದಾರೆ. ಈಚೆ ಕಡೆ ಬಿದ್ದಾರ ಆಚೆ ಕಡೆ ಬಿದ್ದಾರ? ಅದು ಆ್ಯಕ್ಚುಲಿ ಆಚೆ ಕಡೆ ಬಿದ್ದಿರ್ಬೇಕ್ರಿ. ಹೆಂಗೆ ಅನ್ಸಾಕತ್ತೈತ್ರಿ. ಯಾಕಂದ್ರೆ ಗಾಳಿ ಒಳಗೂ ನೀರಾಗಿ ತೇಲಾಡಿ ಈ ಕಡೆ ದಂಡಿಗೆ ಬಂದ್ಕಿಸಿ ಇಲ್ಲಿ ದಂಡಿಗೆ ಬಂದ ಆ ಕಡೆ ದಾರಿ ಐತಲ್ರಿ. ಭೂತ್ನಾಳ ಕೆರೆದಿಂದ ಅಲ್ಲಿ ಹಣಂಗೇರಿ ಅಂತ ರೋಡ್ ಐತ್ರಿ. ಅದು ಅರಕೇರಿಗೂ ಹೋಗತ್ರಿ, ಈ ಕಡೆ ರಿಂಗ್ ರೋಡಿಗೂ ಹೋಗ್ತದೆ. ಒಂದೇ ಕಡೆ ಬಿದ್ದಿರ್ಬೋದ್ರಿ ಮೋಸ್ಟ್ಲಿ. ಯಾಕಂದ್ರೆ ಒಂದು 5 ಫೂಟ್ ಡಿಸ್ಟೆನ್ಸ್ ಮೇಲ್ಗಡೆ ಎಲ್ಲ ಶವಗಳು ತೇಲಾಡ. ಇಲ್ಲ ಹಂಗೇನು ಗೊತ್ತಾಗ್ತಾ ಇದ್ರಿ ಅದು. ಯಾಕಂದ್ರೆ ಶವಗಳು ಎಲ್ಲ ಉಪ್ಪಿಟ್ಟವ್ರಿ. ಮೀನು ಕಡ್ದಲ್ಲ ಇದು? ಮೀನ್ ಎಲ್ಲ ಕಡ್ದು ಅವರು ತುಟಿ ಆಮೇಲೆ ಕಿವಿಗಳು ಆಮೇಲೆ ಕಣ್ಣುಗಳು ಎಲ್ಲ ತಿನ್ಬಿಟ್ಟವ್ರಿ. ಏನಾದ್ರು ಆನಂದ್